ಇಲ್ಲಿ ಸರ್ಕಾರಿ ಇದು ಡಿಫರೆಂಟ್, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟು. ಡೈರೆಕ್ಟಾಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರೋವಂಥ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ಮದು. ಏನು ನಾಗೇಂದ್ರ ನಾನು ಎಸ್ ಟಿ ಅಂದರೆ ಬೇರೆ ಎಸ್ ಟಿಗಳು ಮಾಡಲಿ, ಇನ್ನೂ 4 ಜನ ಇದ್ದಾರಲ್ಲ ಎಸ್ ಟಿಗಳು ಆ ಜಿಲ್ಲೆಯಲ್ಲಿ, ಮಾಡಲಿ, ಅವ್ರಿಗೆ ಲೇಡಿ ಕೋಟಾನೇ ಮಾಡಲಿ. ಎಸ್ ಟಿ ಲೇಡಿ ಇದ್ದಾರೆ, ಸುಮ್ಮನೆ ದಲಿತರ ಕೋಟ ಮಾಡೋದು ಬೇಡ. ಪಕ್ಕದಲ್ಲಿ ಯಾರ ಇದ್ದಾರೆ ನಿಮ್ಮ ಜಿಲ್ಲೆಯವರು, ಅವ್ರಿಗೆ ಕೊಡಿ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ. ಜೂನ್ 3ನೇ ತಾರೀಕು DK ಶಿವಕುಮಾರ್ ಅವರು ಪ್ರಮಾಣ ವಚನ ತಗೋತಾರೆ. ಅದ್ರ ಹಿಂದಿನ ದಿನ ಜೂನ್ 2ನೇ ತಾರೀಕು ಪ್ರೆಸ್ ರಿಲೀಸ್ ಮಾಡ್ತಾರೆ. ಅಂದ್ರೆ ಉದ್ದೇಶ ನಮ್ಮನ್ನು ಕೇಳಿಸ್ಕೋಬಾರ್ದು ಅಂತ ಮೋಟಿವೇಟೆಡ್ ಅಂತಾರೆ. ತನಿಖೆ ಯಾಕೆ ಮಾಡಿಲ್ಲ CBI ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ತನಿಖೆ ಮಾಡ್ದಿರಾ ಅರೆಸ್ಟ್ ಆಗಿ ಜೈಲ್ಗೆ ಹೆಂಗ್ ಹೋದ್ರು ಇವರು? ತನಿಖೆ ಮಾಡ್ದಿರಾ ಚಾರ್ಜ್ ಶೀಟ್ ಹೆಂಗ ಹಾಕಿದ್ರು ಇವರು? 900 ಪೇಜು ಚಾರ್ಜ್ ಶೀಟ್ ಇರೋದು, 9,000 ಪೇಜು ಚಾರ್ಜ್ ಶೀಟ್ ಇರುವಂಥದ್ದು. ಅದು ಹೆಂಗಾಯ್ತು? ತನಿಖೆ ಮಾಡ್ದಿರಾ ಅಷ್ಟೊಂದು ಮಾಹಿತಿ ಹೆಂಗೆ ಕಲೆಕ್ಟ್ ಆಯಿತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. CBIಗೆ ಕೋಪ ಇದ್ರೆ ಇನ್ನು ಉಳಿದಂಥ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆಲ್ಲ ಹಾಕ್ಬೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ನ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದೆಯಾ, ಅದಕ್ಕೆ ಹಾಕಿದ್ದಾರೆ. ಆಮೇಲೆ ಮೀಡಿಯಾ ಬೈಕ್ನಲ್ಲೂ ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು ಡೆಸಿಗ್ನೇಷನ್ ತಗೊಳ್ಳಲ್ಲ. ಈಗಾಗಲೇ ಬಿಜೆಪಿಯವರು 126 ಜನ ಸಂಸದರು, ದೇಶಾದ್ಯಂತ MLA ಸೇರಿದಂತೆ ಸೀರಿಯಸ್ ಈಗ ಈಶ್ವರಪ್ಪನ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು, ಅವ್ರ ಮೇಲೆ ತನಿಖೆ ಆಗ್ತಾ ಇತ್ತು. CBI ಇತ್ತು, ED ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗೆ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ಕಲ್ಲಿ ತಗೊಂಡಿದ್ನ ಅಕೌಂಟಲ್ಲಿ? ನೀವು ಚೆಕ್ಕಲ್ಲಿ ತಗೊಂಡಿದ್ದೀರಲ್ಲ, ಡೈರೆಕ್ಟಾಗಿ ಚೆಕ್ಕಲ್ಲಿ ತಗೊಂಡಿರೋದು ದಾಖಲೆ ಬಂದಿದೆಯಲ್ಲ ಈಗ CBI ರಿಪೋರ್ಟಲ್ಲಿ. ಈಶ್ವರಪ್ಪನಿಗಾದ್ರೆ ಅನ್ಯಾಯ, ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಏನು ಬಾವಿಗೆ ಇಳಿದು ತೊಡೆ ತಟ್ಟಿದ್ರಲ್ಲ, ಇವಾಗ ತಟ್ಟಿ ತೊಡೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅದು ಪಾರ್ಲಿಮೆಂಟ್ ವಿಚಾರ, ಇದು ಅಸೆಂಬ್ಲಿ ವಿಚಾರ. ನಾವು ಈ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು, ಹಿಂದೆನೂ ಕೂಡ, ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ.